ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಇದು ನನ್ನ ಮೊದಲ ಪ್ರಯತ್ನ, ಪುಟ್ಟ ಚಿಕ್ಕದಾದ ಮಿನಿ ಲಾಗ್. ಹಾಗೆ ನಾವು ಓಟಿರೋದು ಬೆಂಗಳೂರಿಂದ ಮೈಸೂರು ಕಡೆ. ಕನ್ನಡ ಸಾಂಗ್ ಕೇಳ್ತಾ ಕೇಳ್ತಾ ಮೈಸೂರು ರೀಚ್ ಆದ್ವಿ. ನಾವು ಹೋಗ್ತಾ ಇರೋದು ಹಾಸ್ಪಿಟಲ್ ಕಡೆ. ಬನ್ನಿ, ಅಲ್ಲಿ ನಮ್ಮ ಚಿಕ್ಕ ಪ್ರಸ್ತುತಿ ಏನು ನೋಡುವ. ಗಣೇಶ ಟೆಂಪಲ್ ಚಿಕನ್ ಮುಗಿಸ್ಕೊಂಡು ಹೋಗುವಷ್ಟರಲ್ಲಿ ಹೊಟ್ಟೆ ತುಂಬ ಹಸ್ತಿತ್ತು. ಅದೇ ಹೇಳ್ತಾರಲ್ಲ, ಹಸಿದವನೇ ಬಲ್ಲ ಅನ್ನದ ಮೌಲ್ಯ ಅಂತ. ಹಾಗಾಗಿತ್ತು. ಹೊಟ್ಟೆ ತುಂಬ ತಿಂದು ಹೊರಟಿದ್ದು ಬೆಟ್ಟದ ಕಡೆ. ನೋಡಿ ಹೇಗಿದೆ, ಚೆನ್ನಾಗಿದೆಯಾ ಬಸಪ್ಪ? ನಾನು ನನ್ನ ಮಗನನ್ನು ಇದೇ ಮೊದಲನೇ ಬಾರಿಗೆ ಬೆಟ್ಟಕ್ಕೆ ಕರ್ಕೊಂಡು ಬಂದಿರೋದು. ಹಾಗಾಗಿ ಅವನಿಗೆ ಫಸ್ಟ್ ನಂದಿ ತೋರಿಸೋಣ ಅಂತಾನೆ ಬಂದ್ವಿ. ಕೋತಿಗಳು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೋತಿಗಳು ಇಷ್ಟ ಆಗುತ್ತೆ. ಅದರಲ್ಲೂ ನನ್ನ ಮಗನಿಗೆ ಕೋತಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಸಮಯ ಅಲ್ಲೇ ಕಳೆದ್ವಿ. ನಂತರ ನಮ್ಮೂರ ಕಡೆ ಹೋದ್ವಿ. ಹೋಗ್ತಾ ದಾರಿನಲ್ಲಿ ಕಡಲೆಕಾಯಿ ತಿನ್ಕೊತಾ ಹೋದ್ವಿ. ಹಾಗೆ ನಾವು ನಮ್ಮ ಹಳ್ಳಿ ಕಡೆ ಹೋಗ್ಬೇಕಾದ್ರೆ ಮಾತ್ರ ಈ ಥರ ಪ್ರಕೃತಿನ ನಾವು ನೋಡೋಕ್ಕಾಗೋದು, ಎಂಜಾಯ್ ಮಾಡೋಕ್ಕೂ ಆಗೋದು. ಹಾಗೆ ಮನಸ್ಸಿಗೆ ತುಂಬ ಹಿತ ಕೊಡುತ್ತೆ. ಹಾಗೆ ಕ್ವಿಕ್ಕಾಗಿ ಒಂದು ಟೀ ಬ್ರೇಕ್ ತೊಗೊಳ್ಳೋಣ ಅಂತ ಹೋದ್ವಿ. ಟೀ ಕುಡಿದ್ವಿ. ಬಟ್ ಟೀ ಮಾತ್ರ ತುಂಬ ಚೆನ್ನಾಗಿತ್ತು. ಟೀ ಕುಡಿದು ಅಲ್ಲಿಂದ ಮತ್ತೆ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ ನಮ್ಮೂರ ಕಡೆ, ಅಂದರೆ ನಗರ ಕಡೆ. ನೋಡ್ತಾ ಇದ್ದೀರಲ್ಲ ಪ್ರಕೃತಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಹಾಗೆ ನಾವು ಊರು ತಲುಪೋಷ್ಟರಲ್ಲಿ ಆಗಾಗಲೇ ರಾತ್ರಿ ಆಗ್ಬಿಟ್ಟಿತ್ತು. ಅಂತೂ ಇಂತೂ ನಮ್ಮೂರು ಸೇರಿದ್ವಿ, ನಮ್ಮ ಮನೆ ಸೇರಿದ್ವಿ. ಖುಷಿ ಆಯಿತು. ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಗುಡ್ ನೈಟ್.